ಇದೇ ಸಾಕು ಲಿಮಿಟ್. ಇದೊಂದು ಮತ್ತು ಇಂಗ್ಲಾರ್ಡ್ ಹಣ್ಣು ಎರಡು ತಗೊಂಡ್ರೆ ನಿಮ್ಗೆ 100% ಜಾಂಡೀಸ್ ಕ್ಲಿಯರ್ ಆಗುತ್ತೆ. ನೋಡಿ ದಾಗಡಿ ಕಾಣಿಸ್ತಾ ಇದೆಯಲ್ಲ, ದಾಗಡಿ, ಪಾತಾಳ ಗರುಡಿ, ಏನೋ ಇನ್ನೂ ಒಂದೊಂದು ಕಡೆ ಒಂದೊಂದು ಹೆಸರಿರುತ್ತೆ. ಇದು ನಾವು ಬಳಸಿರೋದು ಬಂದು ನಾವು ಔಷಧಿ ಕೊಟ್ಟಿರೋದು ಏನು ಕಾಯಿಲೆಗೆ ಅಂತ ಅಂದರೆ ಜಾಂಡೀಸ್. ಕೊಟ್ಟಿದ್ರೆ ಜಾಂಡೀಸ್ಗೆ ಕೆಲವರು ಬೇರೆ ನೆಲದಲ್ಲಿ ಇನ್ನೂ ಬೇರೆ ಬೇರೆ ಗಿಡಗಳು ಇದಾವೆ, ಕೆಲಸ ಮಾಡ್ತವೆ, ಇಲ್ಲ ಅಂತಲ್ಲ. ನಾವು ಉಪಯೋಗಿಸಿ ನಮ್ಗೆ ಉಪಯೋಗ ಆಗಿರೋದು, ಕೆಲವ್ರು ವಾಸಿ ಆಗಿರೋದು. ಇದನ್ನ ಸುಂಕದ ಕಟ್ಟೆಯಲ್ಲಿ ಈ ಡಾಕ್ಟ್ರ್ ಯಾರು ಗರುಡಪ್ಪ ಹೊರತ ಕಳಿಸ್ತಿದ್ರಲ್ಲ, ಆ ಡಾಕ್ಟ್ರೇನೆ ಗರುಡಪ್ಪ ಹೊರತ ಕಳ್ಸೋರು. ಜಾಂಡೀಸ್ ಅವ್ರ ಹತ್ರ ವಾಸಿ ಆಗ್ದಲೆ ಗರುಡಪ್ಪ ಹತ್ರ ಕಳ್ಸೋರು, ನಮ್ಮ ಗುರುಗಳ ಹತ್ರ ಕಳ್ಸೋರು. ಡಾಕ್ಟ್ರೇ ಕೊಟ್ಟು ಕಳ್ಸೋರು. ಅವ್ರು ಹೇಳೋರು ಪೇಷಂಟು ಡಾಕ್ಟ್ರ್ ಕೊಟ್ಟು ಕಳ್ಸಿದಾರೆ ನಿಮ್ಮ ನಂಬರ್ನ ಅಂತೇಳಿ. ಅವ್ರಿಗೆ ಯಾವ ಆಸ್ಪತ್ರೆ ಏನು ಅಂತ ಒಟ್ಟಿನಲ್ಲಿ ಗೊತ್ತಿಲ್ಲ, ಕೇಳ್ಕೊಂಡಿಲ್ಲ ಅವರು. ಒಟ್ಟಿನಲ್ಲಿ ಆವಾಗ ಬಂದಾಗ ಈ ದಾಗಡಿ ಇದ್ರ ಜೊತೆಗೆ ಇಂಗ್ಲಾರ್ಡ್ ಹಣ್ಣು ಅಂತ ಬರುತ್ತೆ. ಇಂಗ್ಲಾರ್ಡ್ ಹಣ್ಣು ಎಲ್ಲಿ ಸಿಗುತ್ತೆ ಅದು? ಅಲ್ಲಲ್ಲೇ ಇವಾಗ ಮರಗಳು ಕಮ್ಮಿ. ಯಾವುದೋ ಒಂದು ಜಾಗದಲ್ಲಿ ನೋಡಿದೆ. ಇಲ್ಲಾಂದ್ರೆ ಆಯುರ್ವೇದಿಕ್ ಅಂಗಡಿ ಸಿಗುತ್ತೆ. AL ಹರೀಶ್ ಅಂತ ಯೂಟ್ಯೂಬ್ ಚಾನಲ್ ಇದೆ ಸುಂಕದಕಟ್ಟೆಯಲ್ಲಿ, ಅವ್ರ ಹತ್ರ ಇಂಗ್ಲಾರ್ಡ್ ಹಣ್ಣು ಸಿಗುತ್ತೆ. ಇದನ್ನ ಒಂದು ವಾರ ಕುಡಿಬೇಕು. ಒಂದು ವಾರ ಒಂದು ಟೈಮ್ಗೆ ಕಿತ್ತಿ ತೋರ್ಸೋದ ಸುಮ್ಮನೆ ವೇಸ್ಟ್ ಆಗುತ್ತಾ? ಅಥವಾ ಏನಿದೆ ಹಿಂಗೆ ಒಂದು ಟೈಮ್ಗೆ ಒಂದಿಷ್ಟು ತಗೊಂಡು ರುಬ್ಬಿ ಇಟ್ಕೊಂಬಿಡಿ. ಒಂದು ವಾರಕ್ಕೆ ಬರೋಷ್ಟು ಒಂದು ಟೈಮ್ಗೆ ರುಬ್ಬಿದ್ರೆ ಒಂದು ಸ್ಪೂನಷ್ಟು. ಆಮೇಲೆ ಒಂದು ಇಂಗ್ಲಾರ್ಡ್ ಹಣ್ಣು ತಗೊಂಡು, ಚೆನ್ನಾಗಿರೋ ಇಂಗ್ಲಾರ್ಡ್ ಹಣ್ಣು ತಗೊಂಡು ಅದನ್ನ ಇದ್ರೊಳಗಡೆ ಹಾಕಿ ಮಿಕ್ಸ್ ಹೊಡ್ಕೊಂಡು ಒಂದು ವಾರ ಕುಡಿದ್ರೆ ಇದು ಕ್ಲಿಯರ್ ಆಗಿ ಇದಾಗ್ಬಿಡುತ್ತೆ ಜಾಂಡೀಸ್. ಇದನ್ನ ರುಬ್ಬಿದ್ರೆ ಹೇಗಾಗುತ್ತೆ ಅಂದ್ರೆ ಸೇಮ್ ಲಿವರ್ ಹೆಂಗಿರುತ್ತೋ, ಒಳ್ಳೆ ಐಸ್ ಕೇಕ್ ಅಂತ ಏನ್ ಹೇಳ್ತಾರೆ, ಐಸ್ ತರ ಒಳ್ಳೆ ಲಿವರ್ ಮುಟ್ತಂಗ ಆಗುತ್ತೆ. ಒಂದ್ ಸೆಕೆಂಡ್ಗೆನೆ ಒಂಥರ ಗಟ್ಟಿಯಾಗಿ ರುಬ್ಬಿಡ್ಬೇಕು. ಪೂರ್ತಿ ಚೆನ್ನಾಗಿ ಹಚ್ಬಿಟ್ಟು ರುಬ್ಬಿಡ್ಬೇಕು. ಎಷ್ಟು ನೀರು ಜಾಸ್ತಿ ಹಾಕ್ಬೇಕು? ಕಮ್ಮಿ ನೀರೇ ಹಾಕಂಗಿಲ್ಲ. ನೀರು ಹಾಕಿ ಎಷ್ಟು ನೀರು ಹಾಕಿದ್ರು ಕೂಡ ಗಟ್ಟಿಗೆ ಆಗುತ್ತೆ. ಅದು ಗಟ್ಟಿಗಾಗುತ್ತಾ? ಗಟ್ಟಿಗಾಗ್ಬಿಡುತ್ತೆ. ಮಿಕ್ಸ್ ಮಾಡಿಬಿಡ್ಬೇಕು ಹಂಗೆ. ನಾನು ಒಂದ್ಸಲ ಮಾಡಿದೆ, ಗಟ್ಟಿಗೆ ಆಗಿಲ್ಲ ಮಂಜಣ್ಣ. ಆಗುತ್ತೆ, 100% ಆಗುತ್ತೆ. ನಾನು ಜಾಸ್ತಿ ನೀರು ಹಾಕ್ಬಿಟ್ಟು ನಾವು ಗೊತ್ತಿಲ್ಲ. ನೀವು ತೋರಿಸ್ಬೇಕು ಯಾವಾಗನ? ತೋರಿಸ್ತೀನಿ ಬನ್ನಿ ಯಾವಾಗಾರು. ಒಂದು ವಾರಗಟ್ಟಲೆ ತಗೊಂಡ್ರೆ ಆಗುತ್ತೆ. ಕೇಳಿದ್ದೀನಿ, ಇದು ಬೇರೆ ಬೇರೆ ಕಡೆ ಎಲ್ಲ ಕೇಳಿದ್ದೀನಿ ಇದ್ರ ಗಿಡದ ಬಗ್ಗೆ. ಏನೋ ಬಹಳ ಒಳ್ಳೇದು ಇದು ಗಿಡ. ಹೀಟ್ ಕಮ್ಮಿ ಮಾಡುತ್ತೆ ದೇಹದಲ್ಲಿ, ಮುಖದ ಕಾಂತಿಯನ್ನು ಹೆಚ್ಚು ಮಾಡುತ್ತೆ, ಮುಖದಲ್ಲಿರೋ ಏನೋ ಸುಮಾರು ಕಲೆಗಳಿಗೋ ಏನು ಸುಮಾರು ಇದಕ್ಕೆ ಪ್ರಾಬ್ಲಮ್ಸ್ಗೆಲ್ಲ ಆಗುತ್ತೆ ಅಂತ ಬಿಟ್ಟು ಕೇಳಿದ್ದೀನಿ. ಇದನ್ನು ಜೆಲ್ಲಿ ಥರ ಇದು ಆಗುತ್ತೆ, ಆ ಜೆಲ್ಲಿ ಥರ ತಿನ್ಬೋದು ಅಂತೆಲ್ಲ ತೋರಿಸಿರೋದು ನೋಡಿದ್ದೀನಿ. ಬಟ್ ನನಗೆ ಮಾಡ್ಲಿಕ್ಕೆ ಆಗಲಿಲ್ಲ. ಬಟ್ ನೀವೆಲ್ಲ ಹೇಳ್ತಾ ಇದ್ದೀರಲ್ಲ ಮಾಡ್ಬೋದು ಅಂತ, ಒಂದ್ಸಲ ಕಿತ್ಕೊಂಡು ಮಾಡಿ. ಇದು ಇನ್ನೊಂದು ನಾನು ಕೂಡ ಉಪಯೋಗಿಸಿದ್ದೀನಿ. ನಾನು ಏನಕ್ಕೆ ಉಪಯೋಗಿಸಿದ್ದೀನಿ ಅಂದರೆ, ಈ ಗಾಲ್ ಬ್ಲಾಡರ್ ಮೇಲ್ಗಡೆ ಪಾಲಿಪ್ ಅಂತ ದುರ್ಮಾಂಸ ಸಣ್ಣದು ಅಂತ ಸಣ್ಣ ಈ ಚರ್ಮದ ಮೇಲ್ಗಡೆ ಈ ನರುಣಿ ಅಂತ ಏನು ಹೇಳ್ತಾರೆ, ಆ ಥರ ಕೆಲವ್ರಿಗೆ ಮೈಯಲ್ಲೆಲ್ಲ ಆಗ್ತವೆ ಒಳಗಡೆ ಸೈಡು, ಬಾಡಿ ಒಳಗಡೆ. ಅದಾದಾಗ ನಮ್ಮ ಗಾಲ್ ಬ್ಲಾಡರ್ ಮೇಲ್ಗಡೆ ಆಗಿತ್ತು. ಅದಾದಾಗ ಊಟ ಡೈಜೆಸ್ಟ್ ಆಗ್ತಿರಲಿಲ್ಲ, ಎಲ್ಲ ಬ್ಯಾಕೆಲ್ಲ ನೋವು ಬಂದ್ಬಿಡೋದು. ಆ ಟೈಮಲ್ಲಿ ಗರುಡಪ್ಪರ್ಗೆ ತೋರಿಸಿದ್ದು ಇದೇನೆ. ಇದನ್ನ ಒಂದು ವಾರ ಅಥವಾ 15 ದಿನ ಏನೋ ತಗೊಂಡೆ ಅನಿಸುತ್ತೆ. ಇಮಿಡಿಯೇಟಾಗಿ ಡೈಜೆಸ್ಟ್ ಪ್ರಾಬ್ಲಮ್ಗೆ ನೀಟಾಗಿ ಡೈಜೆಸ್ಟ್ ಆಗುತ್ತೆ. ಇದು ಡೈಜೆಷನ್ ತುಂಬ ಚೆನ್ನಾಗಿದೆ. ಡೈಜೆಷನ್ ಚೆನ್ನಾಗಾಗುತ್ತೆ. ಆಮೇಲೆ ಲಿವರು ಸ್ವಚ್ಛವಾಗುತ್ತೆ ಇದರಲ್ಲಿ. ಈ ಲಿವರ್ ಪ್ರಾಬ್ಲಮ್ ಆದರೆ ಏನಾಗುತ್ತೆ? ಹೌದು, ಏನು ಲಕ್ಷಣ ಅದು? ಅದು ಲಿವರ್ ಪ್ರಾಬ್ಲಮ್ ಆದರೆ ಹಂಗೆ ಕ್ಯಾನ್ಸರ್ಗೆ ಆ ಥರ ತೆರಿಕೊಂಬಿಡುತ್ತೆ ಅಥವಾ ತಿನ್ಕೊಂಬಿಡುತ್ತೆ ಎಲ್ಲ. ಏನಿರೋದೆ ಇಲ್ಲ, 10% ಇದೆ, 5% ಇದೆ, ಎಲ್ಲ ತಿನ್ಕೊಂಬಿಟ್ಟಿದೆ ಅಂತ ಹೇಳ್ತಾರೆ. ಅದು ನಿಮ್ಗೆ ಹೆಂಗೆ ಅನಿಸುತ್ತೆ ದೇಹಕ್ಕೆ ಅವಾಗ? ಮನುಷ್ಯನಿಗೆ ಜಾಂಡೀಸ್ ಕಣ್ಣೆಲ್ಲ ಎಲ್ಲೋ ಆಗ್ಬಿಡುತ್ತೆ. ಜಾಂಡೀಸ್ ಅದ ಹೆಂಗಾಗುತ್ತೆ? ಜಾಂಡೀಸ್ ಅದ ಕಣ್ಣೆಲ್ಲ ಎಲ್ಲೋ ಕಾಣ್ತಾ ಇರುತ್ತೆ. ಅವ್ರು ನೋಡಿದ್ದೆಲ್ಲ ಎಲ್ಲೋ ಕಲರ್ ಕಾಣ್ತಾ ಇರುತ್ತೆ. ಊಟ ಸೇರಲ್ಲ, ಹೊಟ್ಟೆ ಉಬ್ಬರ್ಸ್ಕೊಂಡ್ಬಿಡುತ್ತೆ, ಮೈಯೆಲ್ಲ ಹೊಟ್ಟೆ ನೀರು ತುಂಬ್ಕೊಂಡ್ಬಿಡುತ್ತೆ. ಒಬ್ಬೊಬ್ರಿಗೆ ಒಂದೊಂದು ಥರ ಜಾಂಡೀಸಲ್ಲೂ ವೆರೈಟಿ ಇದೆ ಸರ್. ಅದು ಒಬ್ಬೊಬ್ರಿಗೆ ಒಂದೊಂದು ಥರ ಆಗುತ್ತೆ. ಒಟ್ಟಿನಲ್ಲಿ ಎಲ್ಲ ಜಾಂಡೀಸ್ಗೂ ಇದು ಕೆಲಸ ಮಾಡೇ ಮಾಡುತ್ತೆ. ಮಂಜುನಾಥ್ ಅವರು ಹೇಳಿದ ಹಾಗೆ ಈ ಗಿಡ ಸಾಂಪ್ರದಾಯಿಕವಾಗಿ ವೈದ್ಯಕೀಯ ಪದ್ಧತಿಯಲ್ಲಿ ಬಹಳನೇ ಮಹತ್ವ ಪಡೆದಿರುವಂಥದ್ದು. ಜೀರ್ಣಕ್ರಿಯೆಯನ್ನು ಸುಧಾರಿಸಲು, ಹೊಟ್ಟೆ ಉಬ್ಬರವನ್ನು ಕಡಿಮೆ ಮಾಡಲು, ಹಸಿವನ್ನು ಹೆಚ್ಚಿಸಲು ಹಾಗೂ ಇದರ ಬೇರುಗಳು ಮಂಡಿ ನೋವು, ಸ್ನಾಯು ಸೆಳೆತಗಳಂತಹ ಅನೇಕ ಒಂದು ನೋವುಗಳಿಗೆ ಕೂಡ ಬಳಕೆ ಮಾಡ್ತಾರೆ. ಜಾಂಡೀಸ್ ಬರಲು ತುಂಬಾ ಕಾರಣಗಳಿರ್ತದೆ. ಅದು ಕಲುಷಿತ ಆಹಾರ, ನೀರು, ಮಣ್ಣು ತಿನ್ನೋದು, ಈ ರೀತಿ ಒಂದು ವೈಯಕ್ತಿಕ ಸ್ವಚ್ಛತೆ ಇಲ್ಲದಿರೋದು,
ಪರಿಸರ ಮಾಲಿನ್ಯದಿಂದ ಈ ರೀತಿಯ ಒಂದು ಸಮಸ್ಯೆ ಬರುತ್ತೆ. ಮೇಯ್ನಾಗಿ ಲಿವರ್ ಸಮಸ್ಯೆ ಆಗುತ್ತೆ ಇದರಿಂದ. ವೈಜ್ಞಾನಿಕವಾಗಿ ಹೇಳೋದಾದರೆ ನಮ್ಮ ದೇಹದಲ್ಲಿ ಬಿಲಿರುಬಿನ್ ಎನ್ನುವಂತಹ ವರ್ಣದ್ರವ ಹೆಚ್ಚಾದಾಗ ಈ ಸಮಸ್ಯೆ ಉಂಟಾಗುತ್ತಂತೆ. ಹಾಗಾಗಿ ನಾವು ಹೊರಗಡೆ ತಿನ್ನುವಂತಹ ಪದಾರ್ಥಗಳ ಬಗ್ಗೆ ನಮ್ಮ ಗಮನ ಇರಬೇಕಾಗುತ್ತೆ. ಯಾವ ರೀತಿ ಪದಾರ್ಥಗಳನ್ನ ನಾವು ತಿಂತಾ ಇದ್ದೀವಿ, ಅದರಿಂದ ನಮ್ಮ ಆರೋಗ್ಯದ ಮೇಲೆ, ಲಿವರ್ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ ಗಮನ ಇದ್ದರೆ ಈ ರೀತಿಯ ಸಮಸ್ಯೆಗಳು ಬರೋದಿಲ್ಲ. ಆ್ಯಂಡ್ ಕಾಮಾಲೆ ಬಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ? ಊಟ ಸೇರದಿರುವುದು, ರಕ್ತಹೀನತೆ ಕಾಡುವುದು, ಮತ್ತು ಮೂತ್ರದಲ್ಲಿ ಗಾಢ ಹಳದಿ ಬರೋದು. ಆ್ಯಂಡ್ ಏನು ನಾವು ಬಾತ್ರೂಮ್ಗೆ ಹೋಗ್ತೀರಿ ಅದರಲ್ಲಿ ಬಿಳಿ ಬಣ್ಣ ತಿರುಗೋದು, ಹಾಗೂ ಕಣ್ಣು, ನಾಲಿಗೆ, ಚರ್ಮ, ಉಗುರು ಸೇರಿದಂತೆ ಎಲ್ಲವೂ ಒಂದು ಅರಿಶಿಣ ಬಣ್ಣಕ್ಕೆ ತಿರುಗೋದು. ಈ ರೀತಿ ಬಂದಾಗ ಜಾಂಡೀಸ್ ಬಂದಿದೆ ಅಂತ ಗೊತ್ತಾಗುತ್ತೆ. ಈ ಜಾಂಡೀಸ್ ಬಂದಾಗ ಯಾವ ವಸ್ತುಗಳನ್ನು, ಅಂದರೆ ಯಾವ ಪದಾರ್ಥಗಳನ್ನು ನಾವು ತಿನ್ನಬಾರ್ದು ಅಂದರೆ, ಜೀರ್ಣ ಆಗದಂತಹ ಗಟ್ಟಿ ಪದಾರ್ಥಗಳನ್ನು ತಿನ್ನಬಾರ್ದು. ಅದರಲ್ಲಿ ಮಾಂಸ, ಕಾಳುಗಳು, ಮೆಣಸು, ಆಲೂಗೆಡ್ಡೆ, ಬದನೆಕಾಯಿ, ಬೀನ್ಸು, ಕೋಸು, ಹಲಸಿನಕಾಯಿ, ಸೀಬೆ, ಮಾವು, ಖರ್ಜೂರ, ಹಾಲು, ಮೊಸರು, ತುಪ್ಪ, ಬೆಣ್ಣೆ, ಎಣ್ಣೆ ಪದಾರ್ಥಗಳು, ಹುಳಿ ಮತ್ತು ಖಾರದ ಪದಾರ್ಥಗಳು, ಉಪ್ಪು, ಇವೆಲ್ಲವನ್ನು ಕಮ್ಮಿ ಮಾಡಬೇಕು ಅಂತ ಹೇಳ್ತಾರೆ. ಅಂದರೆ ಯಾವ ತಿನ್ಬೋದು ಅನ್ನೋದಾದರೆ ಬಾರ್ಲಿ, ಗಂಜಿ, ರವೆ, ಅಕ್ಕಿ, ಗೋಧಿ, ಮತ್ತು ಮೆಂತ್ಯ, ಜೀರಿಗೆ, ಬೇಳೆ, ಮುಲ್ಲಂಗಿ ಆ್ಯಂಡ್ ಬಾಳೆಕಾಯಿ, ಬಟಾಣಿ, ಹೀರೆಕಾಯಿ, ಪಡವಲಕಾಯಿ, ಬೂದುಗುಂಬಳಕಾಯಿ, ಹೀಗೆ ಹುಳಿ ಇಲ್ಲದ ಹಣ್ಣುಗಳು, ನೆಲ್ಲಿಕಾಯಿ, ದಾಳಿಂಬೆ, ಮಾವಿನಕಾಯಿ, ಒಣ ದ್ರಾಕ್ಷಿ, ಮೂಸಂಬಿ, ಕಿತ್ತಳೆ, ಈ ರೀತಿ ಎಳನೀರು, ತಿಳಿ ಮಜ್ಜಿಗೆ, ಕಬ್ಬಿನ ಹಾಲು, ಜೇನುತುಪ್ಪ ಮತ್ತು ಸಂಪೂರ್ಣ ವಿಶ್ರಾಂತಿಯನ್ನು ಪಡಿಬೇಕು ಅಂತ ಹೇಳ್ತಾರೆ. ನಾವು ಹೇಳುತ್ತಿರುವುದು ಎಲ್ಲವೂ ನಿಮಗೆ ಮನೆ ಮದ್ದಾಗಿರುತ್ತೆ. ಸೊ ಏನಾದರೂ ವ್ಯತ್ಯಾಸ ಇದ್ದಾಗ ನೀವು ನೇರವಾಗಿ ವೈದ್ಯರನ್ನು ಕಾಣೋದು ಒಳ್ಳೆಯದು. ಆ್ಯಂಡ್ ಶುದ್ಧವಾದ ನೀರನ್ನು ಕುಡಿಯಬೇಕು ಈ ಸಂದರ್ಭದಲ್ಲಿ. ಆ್ಯಂಡ್ ಕಬ್ಬಿನ ಹಾಲು, ಮುಲ್ಲಂಗಿ ರಸ ಬಹಳ ಒಳ್ಳೆಯದು ಅಂತ ಹೇಳ್ತಾರೆ. 100% ಕೆಲಸ ಮಾಡೋದು. ನಾವು ಉಪಯೋಗಿಸಿದ್ದೀವಿ, ತುಂಬ ಜನಕ್ಕೆ ಹೇಳಿದ್ದೀನಿ. ನಮ್ಮ ಗರುಡಪ್ಪರ್ ಅಂತೂ ಸುಮಾರು ಜನ ಕೊಟ್ಟಾರೆ, ಡಾಕ್ಟ್ರೇ ಕಳಿಸಿದ್ದಾರೆ ಅವ್ರ ಹತ್ರಕ್ಕೆ. ಏನು ಯಾರು ಬೇಕೋ ತಿನ್ಬೋದು, ಇದು ನಾವು ನೋಡಿದ್ದೀವಿ ಸುಮಾರು. ಅಂದರೆ ಜಾಸ್ತಿ ತಗೋಬಾರ್ದು, ಯಾವುದೇ ಆಗಲಿ ಲಿಮಿಟಾಗಿ ಯೂಸ್ ಮಾಡಬೇಕು. ಏನು ಹುಷಾರಾಗ್ಬಿಡುತ್ತೆ, ಬೇಗ ಹುಷಾರಾಗ್ಬಿಡೋಣ ಅಂತ ಹೇಳ್ಬಿಟ್ಟು ತಿಂದರೆ ಅದು ಬೇರೆ ಥರ ಸೈಡ್ ಎಫೆಕ್ಟ್ ಹೊಡೆಯುತ್ತೆ. ಯಾವುದೇ ತಗೋಬೇಕು ಹೋದ್ರೂ ಅಷ್ಟೇ, ಒಟ್ಟಿನಲ್ಲಿ ಇದೇ ಸಾಕು ಲಿಮಿಟ್. ಇದೊಂದು ಮತ್ತು ಇಂಗ್ಲಾರ್ದಣ್ಣು 2 ತಗೊಂಡ್ರೆ ನಿಮ್ಗೆ 100% ಜಾಂಡೀಸ್ ಕ್ಲಿಯರ್ ಆಗುತ್ತೆ. ಉಪಯೋಗಿಸಿದ್ವಿ, ಬೇರೆಯವ್ರಿಗೂ ಕೊಟ್ಟಿದ್ದೀವಿ. ಓಕೆ ಮಂಜುನಾ, ಕೃಷ್ಣಾರ್ಪಣಮಸ್ತು. ನಮಸ್ತೆ.